ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ನ ಫಸ್ಟ್ ಟ್ರೆಕ್ ಅದು ಎಲ್ಲಿಗೆ ಅಂದ್ರೆ ಕರೇರಿ ಲೇಕ್. ಇದು ಎಲ್ಲಿರೋದು ಅಂದ್ರೆ ಧರ್ಮಶಾಲಾದಲ್ಲಿ. ಪ್ರೆಸೆಂಟ್ಲಿ ನನ್ನ ಜರ್ನಿ ಲುಧಿಯಾನದಿಂದ ಶುರು ಆಗ್ತಿದೆ. ಅಂಡ್ ನಿಮ್ಗೆ ಫಾರ್ ಇನ್ಫಾರ್ಮೇಶನ್, ಧರ್ಮಶಾಲೆಗೆ ಹೋಗ್ಲಿಕ್ಕೆ ನಾವು ಪಠಾನ್ಕೋಟ್ಗೆ ಹೋಗಿ ಧರ್ಮಶಾಲೆಗೆ ಹೋಗ್ಬೋದು, ಚಂಡೀಗಢ ಥ್ರೂ ಧರ್ಮಶಾಲೆಗೆ ಹೋಗ್ಬೋದು, ಡೆಲ್ಲಿ ಥ್ರೂ ಧರ್ಮಶಾಲೆಗೆ ಹೋಗ್ಬೋದು. ನಿಮ್ಮ ಲೊಕೇಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಡೆಲ್ಲಿಯಿಂದ ಆಗಿರ್ಬೋದು, ಎಲ್ಲಿಂದ ಆಗಿರ್ಬೋದು, ಸೊ ಸ್ಟಾರ್ಟ್ ಮಾಡ್ಬೋದು. ಗಾಯ್ಸ್, ಟ್ರೈನಲ್ಲಿ ಮತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ನಿನ್ನೆ ನೈಟ್ ನಂಗೆ ಫುಲ್ ಸುಸ್ತಾಗಿತ್ತು. ಸೊ ನಾನು ಧರ್ಮಶಾಲೆಗೆ ಹೇಗೆ ಬಂದೆ ಅಂದ್ರೆ, ಲುಧಿಯಾನದಿಂದ ನನ್ನ ಜರ್ನಿ ಶುರುವಾಗಿತ್ತು. ಲುಧಿಯಾನದಿಂದ ಪಠಾನ್ಕೋಟ್ ಥ್ರೂ ಟ್ರೈನಲ್ಲಿ ನಾನು ಟ್ರಾವೆಲ್ ಮಾಡಿದೆ. ಅದಾನಂತರ ಪಠಾನ್ಕೋಟಿಂದ ಧರ್ಮಶಾಲೆಗೆ ನಾನು ಬಸ್ಸಿಂದ ಟ್ರಾವೆಲ್ ಮಾಡಿದೆ. ನಮಗೆ ಚಂಡೀಗಢಿಂದ ಆಪ್ಷನ್ ಇದೆ ಅಥವಾ ಡೆಲ್ಲಿಯಿಂದ ಕೂಡ ಧರ್ಮಶಾಲೆಗೆ ಬರ್ಲಿಕ್ಕೆ ಆಪ್ಷನ್ ಇದೆ. ಈ ಎರಡು ಆಪ್ಷನ್ ಏನಂದ್ರೆ ಟೈಮ್ ತಗೊಳುತ್ತೆ. ನನಗೆ ಈ ರೂಟಿಂದ ಬರೋದ್ರಿಂದ ನನಗೆ 2 ಅವರ್ ಸೇವ್ ಆಗಿತ್ತು. ಸೊ ಅದಾದ ನಂತರ ನಾವು ಧರ್ಮಶಾಲೆಗೆ ಬಂದಾದ ನಂತರ ನಾವು ಲೋಕಲ್ ಪೀಪಲ್ಸ್ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ, ಡೈರೆಕ್ಟ್ ಮೆಕ್ಲೋಡ್ಗಂಜಿನ ರೂಟ್ ಅನ್ನು ಹೇಳ್ತಾರೆ. ಮೆಕ್ಲೋಡ್ಗಂಜಿಗೆ ಹೋಗಿ. ಮೆಕ್ಲೋಡ್ಗಂಜಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ, ಅಲ್ಲಿ ಒಂದು ಕೂಡ ಟ್ರಿಯೂನ್ ಟ್ರೆಕ್ ಇದೆ. ಸೊ ಅಲ್ಲಿಗೆ ಕಳಿಸ್ತಾರೆ. ಆಕ್ಚುಲಿ ನಾವು ಟ್ರಿಯೂನ್ ಟ್ರೆಕ್ ನಾನು ಆಲ್ರೆಡಿ ಮಾಡಿ ಆಗಿದೆ. ಧರ್ಮಶಾಲದಲ್ಲಿ ಮತ್ತೊಂದು ಟ್ರೆಕ್ ಕರೇರಿ ಲೇಕ್ ಟ್ರೆಕ್ ಅಂತ. ಸೊ ಇದರ ಮತ್ತೆ ಟ್ರಿಯೂನ್ ಟ್ರೆಕ್ ಮತ್ತೆ ಕರೇರಿ ಲೇಕ್ ಟ್ರೆಕ್ ಇದ್ದು ರೂಟ್ಸ್ ಡಿಫ್ರೆಂಟ್ ಇದೆ. ಟ್ರೆಕ್ ಮಾಡ್ಲಿಕ್ಕೆ ಮೊದಲು ನಾವು ಗೇರಾ ಅಂತ ವಿಲೇಜ್ ಇದೆ, ಆ ವಿಲೇಜ್ಗೆ ಬಸ್ ಇಂದ ಬರ್ಬೇಕು. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಬಸ್ ಅವೈಲೇಬಲ್ ಇದೆ. ಅರೌಂಡ್ 50 to 60 ರುಪೀಸ್ಗೆ ನಿಮಗೆ ಬಸ್ ಅವೈಲೇಬಲ್ ಸಿಗುತ್ತೆ. ಅದಾದ ನಂತರ ಕೂಡ ನಮ್ಗೆ ಒಂದು 5-6 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಬಸ್ ನಮ್ಗೆ ಗೇರಾ ವಿಲೇಜ್ ಮಾತ್ರ ಬರೋದು. ಮುಂದೆ ಹೋಗ್ಲಿಕ್ಕೆ ಟ್ಯಾಕ್ಸಿ ಮಾತ್ರ ಆಪ್ಷನ್ ಇರೋದು, ಬೇರೆ ಯಾವುದೇ ಆಪ್ಷನ್ ಇಲ್ಲ. ನಾನೊಂದು ಗೈಡಿನ ಮೂಲಕ ಟ್ಯಾಕ್ಸಿ, ಹೋಮ್ ಸ್ಟೇ ಮತ್ತೆ ಟ್ರೆಕ್ನ ಟೆಂಟ್ ಎಲ್ಲವನ್ನು ಬುಕ್ ಮಾಡಿದೆ. ನನ್ನ ಗೈಡ್ನ ಹೆಸರು ಏನಂದ್ರೆ ಆದರ್ಶ್ ಅಂತ ಹೇಳಿ. ಸೊ ಅವನು ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದಾನೆ. ಸೊ ಫ್ರೆಂಡ್ಸ್, ಈಗ ನಾನು ತೋರಿಸ್ತೇನೆ ನಾವು ಇರುವಂತ ರೂಮ್ ಹೇಗಿದೆ ಅಂತ. ನೋಡಿ ವ್ಯೂಸ್ ಹೇಗಿದೆ ಅಂತ ನೋಡಿ ಸ್ನೇಹಿತರೆ. ರೂಮ್ ಇದೆ, ವ್ಯೂಸ್ ನೋಡಿ ಎಷ್ಟು ಚಂದ ಇದೆ ಅಂತ. ಅಂಡ್ ನಿನ್ನೆ ಮಳೆ ಕೂಡ ಬಂದಿತ್ತು ಸ್ನೇಹಿತರೆ. ಒಮ್ಮೆ ಇಲ್ಲಿಯ ವೆದರ್ ತುಂಬಾ ಚೇಂಜ್ ಆಗುತ್ತೆ, ಮಳೆ ಕೂಡ ಬರುತ್ತೆ. ನೋಡುವ ಇವತ್ತು ಏನಾಗುತ್ತೆ ಅಂತ. ಸೊ ಇದು ಸಣ್ಣ ನಾರ್ಮಲ್ ಬಾತ್ರೂಮ್ ಇದೆ. ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡು ಕೂಡ ಇದರಲ್ಲಿದೆ. ಅಂಡ್ ಇದು ಪ್ರೆಸೆಂಟ್ಲಿ 2 ಬೆಡ್. ಇದು ನನ್ನ ಬ್ಯಾಗ್ ಅಂಡ್ ಇಷ್ಟು. ಇದರ ಬಜೆಟ್ ಎಲ್ಲ ನಾನು ಹೇಳ್ತೇನೆ ಸ್ನೇಹಿತರೆ ಎಷ್ಟಾಯ್ತು ಟ್ರಿಪ್ಗೆ. ಬಿಕಾಸ್ ಒಂದ್ ವೇಳೆ ನಾನು ಸೋಲೋ ಟ್ರೆಕ್ ಮಾಡೋದು, ಸೊ ಹಾಗಾಗಿ ನನಗೆ ಸ್ವಲ್ಪ ಬಜೆಟ್ ನಾನು ಅನ್ಕೊಂಡ್ಕಿಂತ ಜಾಸ್ತಿ ಹೋಗುತ್ತೆ. ಇಲ್ಲದಿದ್ರೆ ನೀವು ಒಂದಿಬ್ರು ಫ್ರೆಂಡ್ಸ್ ಜೊತೆ ಬಂದ್ರೆ ನೀವು ಆಲ್ಮೋಸ್ಟ್ ಕಮ್ಮಿ ಬಜೆಟ್ ಅಲ್ಲಿ ಈ ಟ್ರಿಪ್ ಅನ್ನು ಮಾಡಬಹುದು. ನೋಡಿ ಸ್ನೇಹಿತರೆ ಹೇಗಿದೆ ಅಂತ ವ್ಯೂಸ್. ನಾನು ಸ್ಟೇ ಆಗಿರೋ ಹೋಮ್ ಸ್ಟೇ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆ್ಯಕ್ಚುಲಿ ನನಗೆ ಪರ್ ಡೇ ರೆಂಟ್ ಇಲ್ಲಿ ಎಷ್ಟು ಸಿಕ್ಕಿತು ಅಂದರೆ 800 ರುಪೀಸಿಗೆ ಸಿಕ್ಕಿತು. ಇದರಲ್ಲಿ ನನಗೆ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಇದೆ. ಸೊ ಅದಾದ ನಂತರ ಮತ್ತು ಟ್ರೆಕ್ಕಿದು ಅಲ್ಲಿ ಕೂಡ ಕ್ಯಾಂಪಲ್ಲಿ ಇರೋದು. ಸೊ ಅಲ್ಲಿ ನನಗೆ ಲಂಚ್ ಇರುತ್ತೆ ಇವತ್ತಿದ್ದು. ಅದಾದ ನಂತರ ಇವತ್ತಿದ್ದು ಡಿನ್ನರ್ ಇರುತ್ತೆ ಮತ್ತು ಬ್ರೇಕ್ಫಾಸ್ಟ್ ಇರುತ್ತೆ. ಅದು ಒಟ್ಟಿಗೆ ಮತ್ತು ಟೆಂಟುಗಳು ಇರುತ್ತೆ. ಅದು ನನಗೆ ಒಟ್ಟಿಗೆ ಎಷ್ಟಾಗಿ ಸಿಗೋದು 1200ಗೆ. ಮತ್ತು ಟ್ಯಾಕ್ಸಿದು ಹೋಗೋದು ಇಲ್ಲಿಗೆ ಗೇರಾ ವಿಲೇಜಿಂದ ಹೋಗೋದು 500 ಪ್ಲಸ್ ಗೇರಾ ವಿಲೇಜಿಂದ ವಾಪಸ್ ಹೋಗ್ಲಿಕ್ಕೆ 500. ಟೋಟಲ್ ನನ್ನ ಬಜೆಟ್ ಎಷ್ಟಾಗುತ್ತೆ ಅಂದರೆ 3000 ಆಗುತ್ತೆ. ಸೊ ಅದೇ ಸ್ನೇಹಿತರೆ, ನೀವು ಗ್ರೂಪಲ್ಲಿ ಬಂದರೆ ಇನ್ನೂ ಕೂಡ ಕಮ್ಮಿ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ನೀವು ಗ್ರೂಪಲ್ಲಿ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರ್ತೀರ, ಸೊ ಕಮ್ಮಿ ಆಗುತ್ತೆ. ಸೊ ತುಂಬ ಫ್ರೆಂಡ್ಲಿ ಬಜೆಟ್ ಟ್ರೆಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ನೇಹಿತರೆ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ ಸ್ಟೆಪ್ಸ್ ಎಲ್ಲ. ಸೊ ನಾವು ಇಲ್ಲಿಗೆ ಹತ್ತಿ ಈ ಥರ ಸ್ಟೆಪ್ಸ್ ಎಲ್ಲ ಇದೆ ನೋಡಿ. ಈ ಥರ ಇಷ್ಟು ಸ್ಟೆಪ್ಸ್ ಇದೆ. ಆ್ಯಂಡ್ ನೋಡಿ ಇದು ಕೂಡ ಕೆಳಗೆ ನೋಡಿ ಈ ಥರ ಡೌನ್ವರ್ಡ್ ಮತ್ಲಬ್ ಈ ಥರ ಸ್ಟೆಪ್ಸ್ ಎಲ್ಲ ಇದೆ. ಈ ಟ್ರೆಕ್ ಹೇಗೆ ಅಂದರೆ, ನಾನು ಈ ಬಿಗಿನರ್ ಟ್ರೆಕ್ ಅಂತ ಹೇಳೋದಿಲ್ಲ. ಇದಕ್ಕೆ ಸ್ವಲ್ಪ ಫಿಟ್ನೆಸ್ ಬೇಕು, ಸ್ವಲ್ಪ ಸ್ಟೆಮಿನಾ ಬೇಕು, ಆ್ಯಂಡ್ ಇಂಟರ್ಮೀಡಿಯೇಟ್ ಟು ಅಡ್ವಾನ್ಸ್ ಅಂತ ನಾನು ಹೇಳ್ಬೋದು. ಸೊ ನನಗೆ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ ಇಂಥ ಟ್ರೆಕ್ ಎಲ್ಲ ಮಾಡಿ. ಸೊ ಹಾಗಾಗಿ ನನಗೆ ಇದೇನು ಅಷ್ಟೊಂದು ಟಫ್ ಅಂತ ಅನಿಸಲ್ಲ. ಗೈಸ್, ಫೈನಲಿ ಆಗಿ ನಾನು ಕರೇರಿ ಲೇಕ್ ತಲುಪಲಿಕ್ಕೆ ಸ್ವಲ್ಪ ದೂರದಲ್ಲಿದೆ. ಬಿಗ್ ಬಾಸ್ ರಕ್ಷಿತಾ ಇದ್ದಾರಲ್ಲ, ಅವಳ ಸ್ಟೈಲ್ ಒಂದ್ಸರಿ ನಾನು ಮಾತಾಡ್ತೇನೆ. ಗಾಯ್ಸ್, ಎಂತ ಗೊತ್ತುಂಟಾ,
ನೋಡಿ ಗಾಯ್ಸ್, ಎಷ್ಟು ಚಂದ ಉಂಟು. ನೋಡಿ ಗಾಯ್ಸ್, ಎಷ್ಟು ಚಂದ ಉಂಟು. ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ, ವೀವ್ಸ್ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡಿ. ಅಲ್ಲಿ ಇದೆಯಲ್ಲ, ಅಲ್ಲಿ ನಾವು ಸ್ಟೇ ಆಗ್ತಿದ್ದೇವೆ. ಆ್ಯಂಡ್ ವೀವ್ಸ್ ಎಲ್ಲ ನೋಡಿ ಹೇಗಿದೆ ಅಂತ, ಒಳ್ಳೆ ರೀತಿ ಇದೆ. ಆ್ಯಂಡ್ ನೋಡಿ ಗ್ಯಾಸ್, ಇದು ಆ್ಯಕ್ಚುಲಿ ಕರೇರ್ ಲೇಕ್. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಈಗ ಇದೆಲ್ಲ ಮಂಜು ಆಗಿದೆ. ಸೊ ಇಲ್ಲಿಂದ ಆ್ಯಕ್ಚುಲಿ ಮೇ ಅಥವಾ ಜೂನಲ್ಲಿ ಪ್ರಾಪರ್ ಆಗಿ ನೀರು ಕಾಣಿಸ್ತದೆ. ಸೊ ಇದೇ ನಮ್ಮದು ಫೈನಲ್ ಡೆಸ್ಟಿನೇಷನ್ ಪಾಯಿಂಟ್. ನಿಮಗೆಲ್ಲ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಮೇಯ್ನ್ ಆಗಿ ಈ ಲೇಕಿನ ಹತ್ತಿರದಲ್ಲಿ ಒಂದು ಮಂದಿರ ಇರುತ್ತೆ, ಶಿವನ ಮಂದಿರ. ಸೊ ನೋಡಿ, ಇದು ನೋಡಿ ಆ ಶಿವನ ಮಂದಿರ. ಆ್ಯಕ್ಚುಲಿ ಇದೇ ನಮ್ಮದು ಫೈನಲ್ ಡೆಸ್ಟಿನೇಷನ್. ಆ್ಯಂಡ್ ನೋಡಿ ಇದೇ ಲೇಕ್. ಆ್ಯಂಡ್ ನೋಡಿ ಸ್ನೇಹಿತರೆ ಮೇಲೆ ಯಾವ ರೀತಿ ಇದೆ ಅಂತ. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಹಿಮಗಳೆಲ್ಲ ಕರಗಿ ನೀರು ಫುಲ್ಲಾಗಿ ನೀರು ಕಾಣಿಸುತ್ತೆ. ಬಟ್ ಈಗೇನಂದ್ರೆ ಇದೆಲ್ಲ ಕೂಡ ಮಂಜಾಗಿದೆ. ಸೊ ಜಾಸ್ತಿ ಸ್ನೋ ತರ ಕಾಣಿಸ್ತಿದೆ ನೋಡಿ, ಫುಲ್ ವೈಟ್ ಆಗಿ. ಸೊ ಇದು ಕೂಡ ನಾನು ಜಾಸ್ತಿಯಾಗಿ ವಿಂಟರ್ ಸೀಸನ್ ಅನ್ನು ಪ್ರಿಫರ್ ಮಾಡ್ತೇನೆ. ಆಕ್ಚುಲಿ ಬೇಸ್ಡ್ ಆನ್ ದ ಮೈಂಡ್, ಬಿಕಾಸ್ ನನಗೆ ವರ್ಕಲ್ಲಿ ಯಾವಾಗ ನನಗೆ ರಜೆ ಸಿಗುತ್ತೋ ಆವಾಗ ನಾನು ಇಂಥ ಟ್ರೆಕ್ಸ್ ಅನ್ನೆಲ್ಲ ಮಾಡ್ತೇನೆ. ನಾನು ಗೈಡ್ ಹತ್ರ ಕೇಳಿದೆ ಯಾವಾಗ ನಮಗೆ ಬೆಸ್ಟ್ ಟೈಮ್ ಅಂತ. ಅವ್ರು ಹೇಳಿದ್ರು ಏಪ್ರಿಲ್ ಮೇ ಆ ಟೈಮಲ್ಲಿ ಬೆಸ್ಟ್ ಟೈಮ್ ಅಂತ. ಬಟ್ ಈ ಟ್ರೆಕ್ ಏನಂದ್ರೆ 365 days ಮಾಡ್ಬೋದು, ಹಾಗೇನಿಲ್ಲ. ಒಂದು ಯಾವಾಗ ನೀವು ವಿಂಟರ್ ಸೀಸನ್ ಅಲ್ಲೂ ಕೂಡ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಅಲ್ಲಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ಕಂಪ್ಲೀಟ್. ಅಂಡ್ ಬೆಸ್ಟ್ ಥಿಂಗ್ ಏನಂದ್ರೆ ಸ್ನೇಹಿತರೆ, ಇವಾಗ ಈ ಟ್ರೆಕ್ ಅಲ್ಲಿ ಯಾವುದೇ ಒಂದು ಕ್ರೌಡ್ ಇಲ್ಲ, ಆಯ್ತಾ, ಯಾರು ಇಲ್ಲ. ಇವತ್ತು ಫ್ರೈಡೆ, ಆಕ್ಚುಲಿ ನಾಳೆ ಸ್ಯಾಟರ್ಡೆ ಸಂಡೇ ಅಂತೂ ವೀಕೆಂಡ್ ಅಲ್ಲಿ ತುಂಬಾ ಇದೆ. ಸೊ ಈಗ ನನಗೆ ತುಂಬಾ ಶಾಂತಿ ಇದೆ, ಝೀರೋ ನೆಟ್ವರ್ಕ್. ಅಂಡ್ ಯಾರು ಈಗಿಲ್ಲ, ಬಿಕಾಸ್ ನನ್ನ ಜೊತೆ ಇದ್ದ ಗೈಡ್ ಕೂಡ ತುಂಬಾ ಹಿಂದೆ ಇದ್ದ, ಬಿಕಾಸ್ ಅವ್ರ ಸ್ಟೂಡೆಂಟ್ಸ್ ಇಲ್ಲ, ಅವರೆಲ್ಲ ಬಿಗಿನರ್ಸ್. ಸೊ ಹಾಗಾಗಿ ಅವ್ರು ತುಂಬಾ ಹಿಂದೆ ಇದ್ರು. ಈಗ ನೋಡಿ ನನ್ನ ಜೊತೆ ಯಾರು ಇಲ್ಲ, ನಾನು ಮತ್ತೆ ಈ ಶಾಂತವಾದ ಕರೇರ್ ಲೇಕ್. ಸೊ ಫಸ್ಟ್ ಟೈಮ್ ಇದೊಂಥರ ನನಗೆ ಈ ಸೋಲೋ ಟ್ರೆಕ್ನ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತದೆ. ನೋಡಿ ಸ್ನೇಹಿತರೆ, ಫೋನೆಲ್ಲ ಗಟ್ಟಿ ಇಟ್ಕೊಳ್ಬೇಕಾಯ್ತಾ, ಬಿಕಾಸ್ ಕೆಳಗೆ ಬಿತ್ತು ಅಂದ್ರೆ ನಮ್ಗೆ ಬೇರೆ ಯಾವ್ದು ಆಪ್ಷನ್ ಇಲ್ಲ. ನೋಡಿ ಅದು ಕರೇರ್ ಲೇಕ್. ಸೊ ನಾವು ದಾರಿಯಲ್ಲಿ ಬರುವಾಗ ಏನೆಲ್ಲ ನೀರು ಬರ್ತಾ ಇತ್ತಲ್ಲ, ಅದೆಲ್ಲವೂ ಕೂಡ ನಾವು ಕರೇರ್ ಲೇಕ್ ಇಂದ ಬರ್ತಾ ಇತ್ತು. ಸೊ ನೋಡಿ ಸ್ನೇಹಿತರೆ, ಎಕ್ಸಾಕ್ಟ್ ನೋಡಿ ಇದೆಲ್ಲ ಕರೇರ್ ಲೇಕ್. ಅಂಡ್ ಸೊ ಇದು ಫೈನಲ್ ಡೆಸ್ಟಿನೇಷನ್ ಪಾಯಿಂಟ್. ಅಂಡ್ ಮೇಲೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಮೌಂಟೇನ್ಸ್ ಎಲ್ಲ ಕಾಣುತ್ತೆ. ಅಂಡ್ ಫುಲ್ಲು ಸ್ನೋದಿಂದ ಕವರ್ ಆಗಿದೆ, ಬಿಕಾಸ್ ದಿಸ್ ಇಸ್ ಅ ವಿಂಟರ್ ಸೀಸನ್. ಇದು ನಾನು ಫೆಬ್ರವರಿ ಟೈಮಲ್ಲಿ ನಾನು ಟ್ರೆಕ್ಕಿಂಗ್ ಮಾಡೋದು. ಸೊ ಹಾಗಾಗಿ
ನಿಮಗೆ ಕಾಣಿಸ್ತಿರ್ಬೋದಲ್ಲ ಮೇಳೆ, ಮೇಳೆಯಿಂದ ನದಿ ಹರಿತಾ ಇದೆ. ಓಕೆ, ಈಗ ವಿಂಟರ್ ಸೀಸನ್, ಅದಕ್ಕೆ ಅದಕ್ಕೋಸ್ಕರ ಮಂಜುಗಡ್ಡೆ ಎಲ್ಲ ಆಗಿದೆ. ಸೊ ಹೆಪ್ಪುಗಟ್ಟಿದೆ. ಸೊ ನೋಡಿ, ಇದು ವರ್ಜಿನೆ. ಆಕ್ಚುಲಿ ವರ್ಜಿನ್ ಅಲ್ಲಿಂದ ಕೆಳಗೆ ಬಂದು ಇಲ್ಲಿ ಬರುತ್ತೆ. ಆಕ್ಚುಲಿ ನಾನು ಕೇಳಿದೆ, ಇದು ಜಾಸ್ತಿ ಆಳ ಇಲ್ಲ ಅಂತ, ಒಂದು 3-4 ಫೀಟ್. ಸ್ವಲ್ಪ ಹತ್ರ ಹೋಗುವ, ಜಾಸ್ತಿ ನಾನು ಹತ್ರ ಹೋಗುದಿಲ್ಲ, ಬಿಕಾಸ್ ಯಾರಿಗೆ ಗೊತ್ತು, ಹೋಗುದು ಸ್ವಲ್ಪ ಡೇಂಜರ್ ಅಂತ ಅನಿಸುತ್ತೆ. ನೋಡಿ ಸ್ನೇಹಿತರೆ, ಸ್ವಲ್ಪ ನಾನು ನಿಮ್ಗೆ ತೋರಿಸಲು ನೋಡಿ ಸ್ನೇಹಿತರೆ, ಇದು ನೋಡಿ ಪ್ರಾಪರ್ ಕರೇಲಿ ನೋಡಿ. ಇದು ಇಲ್ಲಿ ನೋಡಿ, ಇಲ್ಲಿ ಆಕ್ಚುಲಾಗಿ ನೀರಿರುತ್ತೆ, ಬಟ್ ಈಗ ಫುಲ್ ವಿಂಟರ್ ಸೀಸನ್ ಆದ್ರಿಂದ ನೀರಿರಲ್ಲ. ನಮ್ದು ನೀರಿಲ್ಲ, ಆಕ್ಚುಲಿ ಅಲ್ಲಿಂದ ಬರೋದು ನೀರು ಅಲ್ಲಿಂದ ಬಂದು ಕೆಳಗೆ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ಟೋರ್ ಆಗುತ್ತೆ, ಇಲ್ಲಿ ಸ್ಟೋರ್ ಆಗಿ ಇನ್ನು ಕೆಳಗೆ ಹೋಗುತ್ತೆ. ಸೊ ಇದು ಸ್ನೇಹಿತರೆ, ಎಷ್ಟು ಚಂದ ಉಂಟಲ್ಲ ನೋಡಿ, ವೀಸ್ ನೋಡಿ. ಆಕ್ಚುಲಿ ಸಮ್ಮರ್ ಸೀಸನಲ್ಲಿ ಪ್ರಾಪರ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ ನೀವು ಲೇಕನ್ನು. ಸೊ ನನ್ನ ಪ್ರಕಾರ ಸಮ್ಮರ್ ಸೀಸನಲ್ಲಿ ಬಂದರೆ ಇನ್ನೂ ಕೂಡ ಚಂದ ವ್ಯೂಸ್ ಕಾಣಿಸುತ್ತೆ. ಒಂದು ವೇಳೆ ನೀವು ಸ್ನೋ ಲವರ್ ಆದರೆ ವಿಂಟರ್ ಸೀಸನಲ್ಲೂ ಕೂಡ ಬರ್ಬೋದು. ಈ ವೈಟ್ ಸ್ನೋ ಎಲ್ಲ ನಿಮಗೆ ವಿಂಟರ್ ಸೀಸನಲ್ಲೇ ಸಿಗುತ್ತೆ. ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು, ನಾನೀಗ ಟೆಂಟಲ್ಲಿದ್ದೇನೆ. ಸೊ ಬೆಳಿಗ್ಗೆ ಆಗಿದೆ ಈಗ. ನನ್ನ ಎಕ್ಸ್ಪೀರಿಯನ್ಸ್ ಏನು, ನೈಟ್ ಸ್ಟೇ ಎಕ್ಸ್ಪೀರಿಯನ್ಸ್ ಏನಂದರೆ, ಇದು ಓವರಾಲ್ ಅವರೇಜ್ ಇತ್ತು. ಯಾಕಂದರೆ ಸ್ವಲ್ಪ ಟೆಂಟಿಂದ ಸ್ವಲ್ಪ ಗಾಳಿ ಎಲ್ಲ ಬರ್ತಾ ಇತ್ತು. ಆ್ಯಂಡ್ ಸ್ಲೀಪಿಂಗ್ ಬ್ಯಾಗ್ ಕೂಡ ಅಷ್ಟೇನು ದಪ್ಪ ಇರಲಿಲ್ಲ. ಬಟ್ ಆದರೂ ಕೂಡ ನನಗೆ ಇವರೆಲ್ಲ ಫ್ರೆಂಡ್ಲಿ ಆಗಿದ್ದರು. 3 ಸ್ಲೀಪಿಂಗ್ ಬ್ಯಾಗ್ ಹಾಕ್ಕೊಂಡಿದ್ದೆ. ಆ್ಯಂಡ್ ಓವರಾಲ್ ನೈಟ್ ಸ್ಟೇ ಅವರೇಜ್ ಆಗಿತ್ತು. ಆ್ಯಂಡ್ ಟೆಂಟಲ್ಲಿ ಊಟ ಎಲ್ಲ ಓಕೆ ಇತ್ತು, ಪರವಾಗಿಲ್ಲ, ಏನು ಅಷ್ಟೇನು ಮತ್ಲಬ್ ಓಕೆ, ಅಷ್ಟೇನು ಇದಿಲ್ಲ. ಆ್ಯಂಡ್ ಚೆನ್ನಾಗಿತ್ತು. ಟೆಂಟಲ್ಲಿ ಊಟ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ನಿದ್ದೆ ಬರಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ರೀಸನ್ ಏನಂದರೆ, ನಾನು ಎಲ್ಲ ಬಟ್ಟೆಗಳನ್ನೆಲ್ಲ ತೆಕೊಂಡು ಬಂದಿದ್ದೆ, ಬಟ್ 1-2 ಲೇಯರ್ ಸಾಕ್ಸ್ ತರೋದನ್ನೊಂದು ಮರೆತು ಬಿಟ್ಟೆ. ಸೊ ಅದಕ್ಕೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಬಟ್ ಓವರಾಲ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್.